ವಾವ್, ಏನು ಗುರು ಇದು, ಈ ಕಾಫಿ ಪ್ಲಾಂಟೇಶನ್ನು ಸೂಪರ್ಬ್ ಆಗಿದೆ. ವಾವ್, ಸಖತ್ ಕ್ರೇಜಿ ಆಗಿದೆ ಗುರು ಇದು. ಫೋಟೋ ಗಿಟ ಎತ್ಕೊಳ್ಳೋದ ಹೆಂಗೆ ಹುಡುಗರ ಹತ್ರ? ಒಂದೇ ಒಂದು ಫೋಟೋ ಎತ್ಕೊಂಡಿಲ್ಲ ಅವರು ಗಾಡಿದು. ಚೆನ್ನಾಗಿದೆ ಗುರು. ವಾವ್, ಎಷ್ಟು ತಿಕ್ಕಾಗಿದೆ ಮಾತ್ರ. ಐ ಥಿಂಕ್ ನಾನು ಕೂರ್ಗಲ್ಲೂ ಈ ಥರ ನೋಡಿಲ್ಲ, ಇಷ್ಟೊಂದು ತಿಕ್ಕಾಗಿರೋದು. ಸಖತ್ ತಿಕ್ಕಾಗಿದೆ ಮಾತ್ರ ಇದು. ರೋಡ್ಗಳು ಅಷ್ಟೇ, ಬಟ್ ಲೈಟಾಗಿ ಸ್ಲಿಪ್ಪರಿ ಆಗುತ್ತೆ, ಯಾಕಂತೇಳಿದ್ರೆ ಮಳೆ ಬಂದು ಹೋಗಿದೆಯಲ್ಲ. ಸೊ ಕಾರ್ನರ್ಸಲ್ಲೆಲ್ಲ ಸ್ವಲ್ಪ ಜಾಗ್ರತೆ ಮಾಡ್ಕೋಬೇಕು. ಲುಕ್ ಎಟ್ ದ ಮಿಸ್ಟ್, ಸಖತ್ತಾಗಿ ಮಿಸ್ಟ್ ತುಂಬ್ಕೊಂಡ್ಬಿಟ್ಟಿದೆ. ತುಂಬ ತಿಕ್ಕಿದೆ ಗುರು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ತಿಕ್ಕು. ಹೋ, ಹತ್ತಿ ಗುಂಡಿ. ಸೊ 12 ಕಿಲೋಮೀಟರ್ಸ್ ಇದೆ ನನ್ನ ಪ್ರಕಾರ. ನಾವು ಅಲ್ಲಿ ಹೋಗ್ಬೇಕು 12 ಕಿಲೋಮೀಟ್ರು. ಸೊ ಅಲ್ಲಿಂದ ಎಷ್ಟು ದೂರ ಗೊತ್ತಿಲ್ಲ. ಲೆಟ್ಸ್ ಸಿ. ಬಟ್ ಈ ಥರ ರೂಟ್ ಇದ್ದರೆ ಸೊ ಎಷ್ಟೇ ಕಿಲೋಮೀಟ್ರ್ ಇದ್ರಿ ಆರಾಮಾಗಿ ಹೊಡೆದಾಕ್ಬಿಡ್ಬೋದು. ಸಖತ್ ಕೋಲ್ಡ್ ಆಗ್ತಾಯಿದೆ. ಊಫ್, ಸಖತ್ ಬ್ಯೂಟಿಫುಲ್ ಆಗಿದೆ ಗುರು. ನನ್ನ ಪ್ರಕಾರ ಇದು ನಂಗೆ ಊಟಿ ಫೀಲ್ ಬರ್ತಾ ಇದೆ. ಊಟಿಯಲ್ಲೂ ಇದೇ ಥರ ಮಿಸ್ಟ್ ಇದ್ದಿತ್ತು, ಬಟ್ ಸೂಪರ್ಬ್. ಸಖತ್ತಾಗಿದೆ ಮಾತ್ರ ಮಿಸ್ಟು. ಹುಡುಗರೆಲ್ಲ ಲೈನ್ ಅಪ್ ಆಗಿ ಸಿಂಗಲ್ ಲೈನಲ್ಲಿ ಹೊಡಿತಾರೆ ಗಾಡಿನ. ಸೈಕ್. ಏನು ಗುರು ಇದು ಮಿಸ್ಟ್ ಈ ರೇಂಜ್ಗೆ? ಒಬ್ಬ ನಂಗೆ ಎಷ್ಟು ತೋರ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಊಟಿ ಹೋದಾಗಲೂ ಅಷ್ಟೇ ಮಿಸ್ಟ್ ತುಂಬ ಇದ್ದಿತ್ತು. ಬಟ್ ಗೋಪುರದಲ್ಲಿ ಅಷ್ಟೊಂದು ಕ್ಯಾಪ್ಚರ್ ಆಗಿಲ್ಲ. ಬಟ್ ಈ ಲೈವಲ್ಲಿ ಮಾತ್ರ ಕ್ರೇಜಿ ಆಗಿದೆ. ಕೆಳಗಡೆ ದೊಡ್ಡ ಪ್ರಪಾತ. ಏನು ಗುರು ಇದು, ರೋಡೇ ಕಾಣಿಸ್ತಾ ಇಲ್ಲ. ಓ ಮೈ ಗುಡ್ನೆಸ್, ಏನು ಗುರು ಇದು? ಅಬ್ಬ ದೇವ, ಜಸ್ಟ್ ಎಂಜಾಯ್ ದ ಬ್ರೀತ್ ಟೇಕಿಂಗ್ ವ್ಯೂಸ್. ಲಿಟ್ರಲಿ ಐ ಕುಡಂಟ್ ಏಬಲ್ ಟು ಸಿ ಎನಿಥಿಂಗ್. ಜಸ್ಟ್ ಒಂದು 5 ಮೀಟ್ರ್ ಕಾಣಿಸ್ತಾ ಇದೆ ನನಗೆ. ಬಟ್ ಗೋಪುರದಲ್ಲಿ ಅದಷ್ಟೊಂದು ಕ್ಯಾಪ್ಚರ್ ಮಾಡಲ್ಲ ಮಿಸ್ಟನ್ನ. ಬಟ್ ಕ್ರೇಜಿ ಆಗಿದೆ ಗುರು ಮಾತ್ರ. ವಾವ್, ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ ಚಿಕ್ಕಮಗಳೂರು. ಅಯ್ಯೋ ಕ್ರೇಜಿ ಗುರು. ವಾವ್.
ಏನು ಗುರು ಇದು, ದೇವ ಏನಿದು? ಸಾಗರ್ ಕಿರ್ಚಾಡ್ತವನೆ. Finally, we are here at check post of Bhadra Tiger Reserve. ಅಬ್ಬಾ, ಹೇ ಗುರು, ಈ ಆಫ್ ರೋಡ್ ಟ್ರಯಲ್ ನೋಡಿದ್ರೆ ಹೆದರಿಕೆ ಆಗ್ತದೆ ನನಗೆ. ಇಲ್ಲ ಹಿಂಗಿದೆ ಮಚ್ಚ, ಒಳಗಡೆ ಹೆಂಗಿದ್ದಿರ್ಬೋದು. ಸಿಂಗಲ್ ವೆಹಿಕಲ್ ಕ್ಯಾನಾಟ್ ಗೋ ಬಿಕಾಸ್ ಇಫ್ ದೇರ್ ಸಮಥಿಂಗ್ ಹ್ಯಾಪನ್ಸ್ ನೋಬಡಿ ಇಸ್ ದ್ಯಾಟ್ ಟು ಇನ್ಫಾರ್ಮ್ ಸೊ ದಟ್ಸ್ ವೈ. ಗಾಡಿ ಇವಾಗಲೇ ಹಿಂಗಾಗಿದೆ ಮಚ್ಚ ಆಫ್ ರೋಡು. ಸೈಕ್ ಅಬ್ಬಾ ದೇವ. ಸೊ ಅಲ್ಲೇನೋ ಚೆಕ್ಕಿಂಗ್ ಇದೆ ನೋಡೋಣ. ಬಟ್ ಆ್ಯಕ್ಚುಲಿ ನಾನು ಕೆಲವೊಬ್ರು ಯೂಟ್ಯೂಬ್ ವೀಡಿಯೋಗಳೆಲ್ಲ ನೋಡಿಬಿಟ್ಟು ನಾನು ಈ ಪ್ಲೇಸಿಗೆ ಬರಲೇಬೇಕಂತ ಅಂದ್ಕೊಂಡಿದ್ದೆ. ಬಟ್ ಫಾರ್ಚುನೇಟ್ಲಿ ಬೈ ಗಾಡ್ಸ್ ಗ್ರೇಸ್ ಐ ಆಮ್ ಹಿಯರ್ ನೌ. ನೋಡೋಣ. ಸೊ ಅಲ್ಲಿ ಟಿಕೆಟ್ ತೊಗೊತಾರೆ, ತೊಗೊಂಬಿಟ್ಟು ಸೀದಾ ಹೋಗೋದು. 11 ಕಿಲೋಮೀಟರ್ ಟ್ರೈಲ್ ಇದೆ ಅನಿಸುತ್ತೆ. ಬಟ್ ಆಲ್ ಟುಗೆದರ್ ವಿಲ್ ಗೋ. A few moments later. ಆ್ಯಕ್ಚುಲಿ ಸೊ ಟ್ರೆಕ್ಕಿಂಗ್ಗೆ ಆಫ್ ರೋಡ್ ಟ್ರಯಲ್ಗೆ ನಮಗೆ ಬಿಡಲಿಲ್ಲ. ಸೊ ಕ್ಯಾಮ್ರಾಸು ಮತ್ತು ಫೋಟೋ ಏನೂ ತೆಗಿಯೋಕ್ಕೆ ಬಿಡಲಿಲ್ಲ. ಸೊ ಇಟ್ ಈಸ್ ಪ್ರೊಹಿಬಿಟೆಡ್. ಸೊ ಬಟ್ 11 ಕಿಲೋಮೀಟರ್ ಆಫ್ ರೋಡಿಂಗ್ ಟ್ರಯಲ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೆವರ್ ಹೆಸಿಟೇಟೆಡ್ ಫಾರ್ ಎನಿ ಮಡ್. ಸೊ ಸಖತ್ತಾಗಿತ್ತು. ಸೊ ದಿಸ್ ಗಾಡಿಗಳ ಅವಸ್ಥೆ ಪ್ರಸನ್ನ, ಏನೋ ಮಚ್ಚ ನಿನ್ ಗಾಡಿ ಇದು? ಮೂರನೇ ದಿನ ಗಾಡಿ ತಗೊಂಡು ಮೂರನೇ ದಿನ ಹಿಂಗ್ ಮಾಡ್ಕೊಂಡಲ್ಲ ಮಚ್ಚ. ಅದು ಟೈರ್ ಹೊಡಿಯಲ್ಲ, ಚೇಂಜ್ ಮಾಡ್ಬೇಕು ಇವಾಗ. ಅವ್ನು ಕೇಳ್ತಿದ್ದ ಟೈರ್ ಏನಾದ್ರು ಆಗತ್ತಾ ಅಂತ ಆಫ್ ರೋಡಿಂಗ್ ಮಾಡುವಾಗ. ಪ್ರಸನ್ನ, ಅಯ್ಯೋ ದೇವ, ತಲೆ ಕೆಟ್ಟೋಗಿತ್ತು. ಬಟ್ ಸೂಪರ್. ಬಟ್ ವಿ ಹ್ಯಾವ್ ಡನ್ ಇಟ್. ಸೊ 11 ಕಿಲೋಮೀಟರ್ ಟ್ರಯಲ್ ನಾವು 1 ಅವರಲ್ಲಿ ನಮ್ಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಸೊ 1 hour 15 minutes ಏನೋ ತಗೊಂತು. ಬಟ್ ಎಲ್ಲೂ ಸ್ಟಾಪ್ ಮಾಡಿಲ್ಲ, ಏನೂ ಮಾಡಿಲ್ಲ. ಬಟ್ ಆದರೂ ತೊಗೊಳ್ಳಿಕ್ಕಾಗಿಲ್ಲ. ಬಟ್ ಕ್ರೇಜಿ ಮಾತ್ರ. ಬಟ್ ಲೈಫ್ ಟೈಮಲ್ಲಿ ಮಾತ್ರ ಈ ಥರದ್ದೊಂದು ಆಫ್ ರೋಡಿಂಗ್ ಮಾಡೋದಿತ್ತಲ್ಲ, ಅದು ನಮ್ಮದು ಆಫ್ ರೋಡಿಂಗ್ ಗಾಡಿನೂ ಅಲ್ಲ. ಬಟ್ ಆದ್ರೂ ಅದರಲ್ಲಿ ಮಾಡಿದ್ದೀನಿ. ಸೂಪರ್ ಲೈಫ್ ಟೈಮ್ ಮೆಮೊರಿ ಮಾತ್ರ ಇದು. ಸೂಪರ್ ಆಗಿತ್ತು. ಸೊ ಐ ಡೋಂಟ್ ಥಿಂಕ್ ಕಾರೆಲ್ಲ ಬಿಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಬೈಕ್ ಬಿಡ್ತಾರೆ. ಬಟ್ ಅದೇ ಒಬ್ಬರಿದ್ರೆ ಬಿಡಲ್ಲ. ಸೊ ಅಟ್ಲೀಸ್ಟ್ 2 ಗಾಡಿಗಳಿರಬೇಕು, ಬಿಡ್ತಾರೆ. ಮಿನಿಮಮ್ 2 ಗಾಡಿಗಳಿರಬೇಕು. ಮತ್ತೊಂದು ಏನಂತ ಹೇಳಿದ್ರೆ ಎಂಟ್ರಿ ಟಿಕೆಟ್ ಸಮಥಿಂಗ್ ಎಲ್ಲ ಇದೆ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಸಮಥಿಂಗ್ ಅದೆಲ್ಲ ಇದೆ. ಅದರ್ ದೆನ್ ದ್ಯಾಟ್ ಓಕೆ. ಬಟ್ ವ್ಯೂಸ್ ಮಾತ್ರ ಮೆಸ್ಮರೈಸಿಂಗ್. ನಾನು ಸುಮ್ಮನೆ ಗೋಪ್ರೋ ಹಾಕ್ಕೊಂಡಿಲ್ಲ ಅಲ್ಲಿ, ಯಾಕಂತ ಹೇಳಿದ್ರೆ ಸುಮ್ಮನೆ ಪಾಲಿಸಿ ವೈಲೇಷನ್ ಆದರೆ ಕಷ್ಟ ಅಂತ. ಸೊ ಸಖತ್ತಾಗಿತ್ತು ಮಾತ್ರ, ಅಲ್ಟಿಮೇಟು. ಬಟ್ ವ್ಯೂಸ್ ಎಲ್ಲ ಇತ್ತಲ್ಲ. ಸೊ ಅದು ಫುಲ್ ಕಂಪ್ಲೀಟ್ ಫಾರೆಸ್ಟ್ 11 ಕಿಲೋಮೀಟ್ರು. ಸೊ ಬಟ್ ಕ್ರೇಜಿ ಆಗಿತ್ತು. ನಾನು ಮಾತ್ರ ಸಖತ್ ಇಷ್ಟಪಟ್ಟೆ. ಓಕೆ, ಇವಾಗ ಏನಿಲ್ಲ. ಐ ಡೋಂಟ್ ಥಿಂಕ್ ವಿ ಆರ್ ಗೋಯಿಂಗ್ ಟು ಡೂ ಎನಿ ಅಡ್ವೆಂಚರ್ ನಾವು. ಸೊ ಸ್ಟೇಗೆ ಹೋಗಿ ಮಲ್ಕೊಳ್ಳೋಣ. ಗಾಡಿ ಆಡಲ್ಲ, ಸ್ವಲ್ಪ ಕ್ಲೀನ್ ಮಾಡೋದಾದರೆ ಮಾಡಿಬಿಟ್ಟು ಮಲ್ಕೊಳ್ಳೋಣ. ಮಚ್ಚ ಹೆಂಗಿತ್ತು? ಕ್ರೇಜಿ ಮಚ್ಚ. ನನಗೆ ಕೇಳಬೇಡ, ಅವನಿಗೆ ಕೇಳಿ ಹೆಂಗಿತ್ತು ಅಂತ. ಅವನಿಗೆ ಕೇಳಿ ಮಚ್ಚ ಹೆಂಗಿತ್ತು? ಸೂಪರ್. ಬಟ್ TVS ರೈಡರ್ ಅವ್ನು ಬಿದ್ದ, ನಮ್ಮ ಪ್ರಸನ್ನ ಎತ್ತದ. ಬಟ್ ಅವ್ನು ಬಿದ್ದ. ಆ್ಯಕ್ಚುಲಿ ಅಲ್ಲಿ ಹೊಂಡ ತುಂಬ ಇತ್ತು, ಹಾಗಾಗಿ ಬಿದ್ದ. ಬಟ್ ಇವ್ನು ಎದ್ದ, ಹಿಂದೆ ಇದ್ದ, ಪ್ರಾಬ್ಲಮ್ ಇಲ್ಲ. ಮತ್ತೆ ಟೈರ್ ಚೇಂಜ್ ಮಾಡೋಕೆ ರೆಡಿ ಆಗಿರೋ. ಆಫ್ ರೋಡಿಂಗ್ ಕಂಪ್ಲೀಟ್ ಆಗಿ ಮುಗಿದ ಮೇಲೆ ಒಂದು ಟೀ ಬ್ರೇಕ್ ಹಾಕ್ಕೊಂಡು ಅಯ್ಯೋ ದೇವ, ಇವಾಗ ಸೀದಾ ಹೋಗೋದು ಸ್ಟೇಗೆ ಅಂತ ಅನ್ಕೊತಾ ಇದ್ದೀವಿ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ಲೆಟ್ಸ್ ಸಿ. ಒಬ್ಬ ಗಾಡಿಗಳನ್ನು ನೋಡೋಕ್ಕಾಗಲ್ಲ ಗುರು. ಯಬ್ಬ ದೇವ, ಐ ಥಿಂಕ್ ಎಕ್ಸಾಸ್ಟ್ ಏನಾಗಿಲ್ಲ. ಬಾಯ್ ಕ್ರೇಜಿ ಮಕ್ಕಳು. ಬಟ್ ಗಾಡಿಗಳನ್ನು ನೋಡೋದಲ್ಲ ಗುರು. ಯಬ್ಬ ಹೊಡವ. ಸೊ ಇಲ್ಲಿಂದ ಒಂದು 30-40 ಕಿಲೋಮೀಟ್ರ್ ಇದೆ ಅನ್ಸುತ್ತೆ ಸ್ಟೇಗೆ, ಗೊತ್ತಿಲ್ಲ. ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ ಚೆಕ್ ಮಾಡೋಕ್ಕೆ. ಹವೆವರ್ ನಾವು ಇನ್ನೊಂದು 5 ಕಿಲೋಮೀಟ್ರ್ ಹೋದರೆ ನಮಗೆ ನೆಟ್ವರ್ಕ್ ಸಿಗುತ್ತೆ ಅಂತ ಹೇಳಿದ್ರಪ್ಪ. ಅಲ್ಲಿ ಹೋಗಿನೇ ಚೆಕ್ ಮಾಡಬೇಕು.
ನೋಡೋಣ ಏನಾಗುತ್ತೆ ಅಂತ. ಬಟ್ ಇವಾಗ ಆಬ್ವಿಯಸ್ಲಿ ಹೋಗ್ತಾ ಇರೋದು ಸ್ಟೇಗೆ, ಲಂಚ್ ಗಿಂಚ್ ಮಾಡಿಬಿಟ್ಟು ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡೋಣ. ಸಖತ್ತಾಗಿತ್ತು ಮಾತ್ರ, ಸೂಪರ್ಬ್ ಅಡ್ವೆಂಚರು. ಲೈಫ್ ಟೈಮಲ್ಲಿ ನಾನು ಮಾಡ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ ಈ ಅಡ್ವೆಂಚರ್ನ, ಬಟ್ ಡಿಡ್ ಇಟ್. ಏನು ಆಫ್ ರೋಡಿಂಗ್ ಅಂತೀರೋ ಅದು, ಯಬ್ಬೋ ದೇವ. ನನಗೆ ಹೆದರಿಕೆ ಇತ್ತು, ಪ್ರಸನ್ನ ಅಂತ ಹೇಳಿದ್ರೆ ಗೇರ್ ಗಾಡಿಗೆ ಹೊಸಬ, ಅವನೆಲ್ಲಾದರೂ ಹೊಸ ಗಾಡಿನೆಲ್ಲಾದರೂ ಈಗ ದಬಾಕ್ತಾನೆ ಅಂತ ಅಂದ್ಕೊಂಡೆ. ಬಟ್ ಯಾವ ಟ್ರಯಲಲ್ಲೂ ಅವ್ನು ಮಿಸ್ಸೇ ಮಾಡಿಲ್ಲ, ಪರ್ಫೆಕ್ಟಾಗಿ ಕಂಪ್ಲೀಟ್ ಮಾಡಿಬಿಡ. ವಿಡಿಯೋ ಏನಕ್ಕೆ ಆಗಲಿಲ್ಲ ಅಂತ ಹೇಳಿದೆ. ಸೊ ಫಾರೆಸ್ಟ್ ಅಲ್ಲಿ ಎಂಟ್ರಿ ಎಲ್ಲ ಹೇಳಿದರು, ಸೊ ಇಟ್ಸ್ ಪ್ರೊಹಿಬಿಟೆಡ್ ಆ್ಯಂಡ್ ರೆಸ್ಟ್ರಿಕ್ಟೆಡ್. ಸೊ ಹಾಗಾಗಿ ನಾನು ಅನ್ನೆಸೆಸರಿ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಮಾಡಿಲ್ಲ. ಬಟ್ ಇನ್ಸ್ಟೆಡ್ ಆಫ್ ಡೂಯಿಂಗ್ ದ್ಯಾಟ್, ಫೋಕಸಿಂಗ್ ಆನ್ ಟೇಕಿಂಗ್ ಫುಟೇಜ್, ಐ ರಿಯಲಿ ಎಂಜಾಯ್ಡ್ ದ ರೈಡ್. ಐ ಎಂಜಾಯ್ಡ್ ದ ರೈಡ್. ಹಬ್ಬ, ಆ ಬ್ರೀತ್ ಟೇಕಿಂಗ್ ವೀವ್ ಇತ್ತು ಒಂದೊಂದು ಕಡೆ. ಒಬ್ಬ 11 ಕಿಲೋಮೀಟರ್ ಟ್ರೈಲ್ ಇತ್ತು, ನಮ್ಗೆ 1 hour ಟೈಮ್ ಕೊಟ್ಟಿದ್ರು. 10:45 ನಾವು ಅಲ್ಲಿ ಎಂಟ್ರಿ ಆಗಿದ್ವಿ, 11:45 ನಮಗೆ ಅಲ್ಲಿ ಎಕ್ಸಿಟ್ ಗೇಟಿಗೆ ಬರಬೇಕಂತ ಇತ್ತು, ಅಲ್ಲಿ ಬರ್ದು ಕೊಡ್ತಾರೆ. ಸೊ ನಮಗೆ 1 hour 15 minutes ತೊಗೊಂತ ಅನಿಸುತ್ತೆ. ಆಗಿಲ್ಲ 1 hour ಸಕ್ಕತ್ ಖುಷಿ ಆಗುತ್ತೆ ಗುರು ಈ ಥರ ರೋಡಲ್ಲಿ ಗಾಡಿ ಹೊಡಿಯೋಕ್ಕೆ. ಎರಡು ಕಡೆ ಕಾಫಿ ಟೀ ಪ್ಲಾಂಟೇಶನ್ನು. ಗೊತ್ತಿಲ್ಲ, ಹೋಗಿ ನೋಡೋಣ. ಆ್ಯಕ್ಚುಲಿ ನಾವು ಸೀದಾ ಸ್ಟೇಗೆ ಹೋಗೋಣ ಅಂತ ಇದ್ವಿ. ಸೊ ಇಲ್ಲಿ ಕಲ್ಲತ್ಗಿರಿ ಫಾಲ್ಸ್ ಏನೋ ಇದೆಯಪ್ಪ, ಬರೀ 1 kilometer ಅಂತ ಇದೆ ಜಸ್ಟ್. ಅಂತೂ ಈ ರೋಡಲ್ಲಿ ಬಂದಿದ್ದೀವಿ, ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಏನು ಹೆಂಗಿದೆ ಅಂತ. ಏನ ಕ್ಯಾಶ್ ಇದೆ ನೋಡ 100. ಲೆಟ್ಸ್ ಗೋ. ಇದು ಏನು ಗುರು ಇಷ್ಟೊಂದು ಡೀಪ್ ಆಗಿದೆ, ಐ ಮೀನ್ ತಿಕ್ಕಾಗಿದೆ ಪ್ಲಾಂಟೇಶನ್ಗೂ ಕಾಫಿ. ನೋಡೋಣ, 1 kilometer ಇದೆ, ಒಂದೇ 1 kilometer ಇರೋದು ಇದು. ನೋಡೋಣ ಹೆಂಗಿದೆ ಅಂತ. ಸೊ ಸುಮ್ಮನೆ ಇಲ್ಲಿ ತನಕ ಬಂದುಬಿಟ್ಟು ಸೊ ರಿಗ್ರೆಟ್ ಆಗಿಬಿಡ್ತೀವಿ ನೋಡಿಲ್ಲ ಅಂತ ಹೇಳಿದ್ರೆ. ಲೆಟ್ಸ್ ಸಿ. ಐ ಥಿಂಕ್ ವಿ ಹ್ಯಾವ್ ಅರೈವ್ಡ್. ಫಾಲ್ಸ್ ಎಲ್ಲಿ ಗುರು? ಟ್ರಕ್ಕಿಂಗ್ ಮಾಡ್ಬೇಕಂಗೆ ಟ್ರಾಲಿಯಲ್ಲಿ ಕರ್ಕೊಂಡು ಹೋಗ್ತಾರೆ, ಟ್ರ್ಯಾಕ್ಟರ್ದು. ಏನೋ ಕಥೆ ಇದೆಯಲ್ಲ ಇಲ್ಲಿ. ಸೊ ಫಾಲ್ಸ್ ಇರೋದಲ್ಲಿ ಅಲ್ಲಿ ಟೆಂಪಲ್ ಬೇರೆ ಇದೆ, ನಮ್ಗೆ ಅಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲೇ ಚಪ್ಪಲಿ ಬಿಟ್ಟು ಹೋಗ್ಬೇಕು. ಸೊ ಯಾಕಂತ ಹೇಳಿದ್ರೆ ಫುಲ್ ಒದ್ದೆ ಆಗಿಬಿಟ್ಟಿದೆ, ನಮಗೆ ಅದು ತೆಗಿಯೋದು ಹಾಕೋಕ್ಕಾಗೋದೇ ಇಲ್ಲ. ಸೊ ಬೆಟರ್ ವಿ ವಾಕ್ಔಟ್. ಸೊ ಇಲ್ಲಿಂದನೇ ನಮಸ್ತೆ ಹೇಳಿಬಿಟ್ಟು ದೇವರಿಗೆ ವಿ ಆರ್ ವಾಕಿಂಗ್ ಔಟ್ ಬ್ಯಾಕ್. ಏನೂ ಮಾಡೋಂಗಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ, ಸೂಪರ್ ಯಾರ್. ಆಸಮ್ ಆಗಿದೆ ಮಾತ್ರ.